ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಸುರುವಿನಲ್ಲಿ ಮನೆಯಲ್ಲಿ ಎಲ್ಲರೂ ಮೌನವಾಗಿ ಕೂತಿರ್ತಾರೆ. ಅದೇ ಟೈಮಲ್ಲಿ ಜೀವ ಬೇಬಿ ಬಾಯ್ ಇಲ್ಲಿ ಅಂತ ಕರೀತಾನೆ. ಅದಕ್ಕೆ ಕೃಷ್ಣ ಹೆದರ್ಕೊಂಡು ನಾನು ಸಂಜೀವ ರಾಘವ ಚಂದ್ರ ಅಂತ ಕಿರ್ಚಿ ಅವ್ರ ತಂದೆಗೆ ಬೆಂಕಿ ಇಟ್ಟದ್ದು ಅದನ್ನು ನೆನೆಸ್ಕೊಂಡು ಕೃಷ್ಣ ಹೆದರ್ಕೊಂಡು ಅದೇ ಟೈಮಿಗೆ ಸರಿಯಾಗಿ ಬಾಗಿಲು ಬೆಲ್ಲಾಗುತ್ತೆ. ಜೀವ ನೋಡೋಕ್ಕಂತ ಹೊರಡ್ತಾನೆ. ಇರು ನಾನೇ ಹೋಗ್ತೀನಿ ಅಂತ ಬಾಲ ಹೋಗಿ ಬಾಗಿಲು ತೆಗಿತಾನೆ. ಆವಾಗ ಲಾಯರ್ ಸರ್ ಒಳಗಡೆ ಬರ್ತಾರೆ. ಜೀವ ಅಂಕಲ್ ಅಂತ ಎದ್ದು ನಿಂತ್ಕೊಂಡು ಏನು ಅಂಕಲ್ ನೀವಿಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ. ಜೀವ ಆ ರಾಮಾಯಣದಲ್ಲಿ ಸೀತೆ ಸಂದೇಶ ಹೊತ್ಕೊಂಡು ರಾಮನ ಹತ್ರ ಹನುಮಂತ ಹೋದಂತೆ, ಆದರೆ ಈ ರಾಮಾಯಣದಲ್ಲಿ ನಾನು ಈ ದಶರಥನ ಸಂದೇಶ ಹೊತ್ಕೊಂಡು ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನೆ. ರಚನಾ, ನನ್ನ ಪರಿಚಯ ನಿನಗಿಲ್ಲಮ್ಮ. ನನ್ನ ಹೆಸರು ಭರಣ ಅಂತ, ವೃತ್ತಿಯಲ್ಲಿ ಲಾಯರಾಗಿ ಕೆಲಸ ಮಾಡ್ತೀನಿ. ಜಗದೀಶ್ ಚಂದ್ರನ ಎಲ್ಲ ವ್ಯವಹಾರಗಳನ್ನು ನಾನೇ ನೋಡ್ಕೊಳ್ಳೋದು, ಹಾಗೆ ಜೊತೆಗೆ ನನ್ನ ಪ್ರಾಣ ಸ್ನೇಹಿತ ಕೂಡ ಅಂತ ಹೇಳ್ತಾನೆ ಲಾಯರ್. ಜಗದೀಶ್ ಫೋಟೋ ಮುಂದೆ ಹೋಗಿ ಅವನು ಸಂತಾಪ ಸೂಚಿಸ್ತಾನೆ. ಲಾಯರ್, ದೇವರು ಎಷ್ಟು ಕ್ರೂರಿ ಅಲ್ವಾ ಅಂತ ಹೇಳಿ ಜೀವನ ಸಂಜೀವ ಅಂಥೇಳಿ ಅಪ್ಕೊಳ್ತಾನೆ. ಅಂಕಲ್ ಅಂತ ಅವನು ಅಪ್ಕೊಳ್ತಾನೆ. ನನ್ನ ಗೆಳೆಯ ಇಲ್ಲ ಅಂತ ದುಃಖ ಪಡೋದು ಅಥವಾ ಅವನ ಕುಟುಂಬ ಹೊಡೆದೋಗಿರೋದು ನೋಡಿ ಸಂಕಟ ಪಡೆಯೋದು ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಒಂದು ಲೆಟ್ರ್ ತಗೊಂಡು, ಜೀವ ಇದು ತಗೊಳಪ್ಪ, ಜಗದೀಶು ನಿನಗೆ ತಲುಪ್ಸೋಕೆ ಹೇಳಿದ್ದಾನೆ ಅಂತ ಹೇಳಿ ಕೊಡ್ತಾನೆ. ಆ ಮನೆಗೆ ಸಂಬಂಧಪಟ್ಟವ್ರದ್ದು ನನಗೇನು ಬೇಡ ಅಂಕಲ್ ಅಂತ ಹೇಳ್ತಾನೆ ಜೀವ. ಜಗದೀಶಿನ ಹಿರಿ ಮಗ ಕಣೋ ನೀನು, ಅವನು ಉತ್ತರಾಧಿಕಾರಿ ಕಣೋ ನೀನು ಅಂತ ಹೇಳ್ತಾನೆ. ಅವನು ನಂಬ್ಕೊಂಡಿದ್ದ ಮಗ ನೀನು ಅಂತ ಭರಣಿ ಸರ್ ಅವನಿಗೆ ಹೇಳ್ತಾ ಇರ್ತಾರೆ. ನೀನೇ ಈ ಕೈ ಚೆಲ್ಲಿ ಕೂತ್ರೆ ಹೆಂಗಪ್ಪ, ನಿನ್ನ ಕುಟುಂಬದ ಶ್ರೇಯೋಪದೇಶಿಯಾಗಿ ಹಾಗೆ ನಿನ್ನ ಹಿತೈಷಿಯಾಗಿ ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ಬೋದಾ ಅಂತ ಕೇಳ್ತಾನೆ. ತಾನು ರಕ್ತಬಸ್ತು ಕಟ್ಟಿರೋ ಸಾಮ್ರಾಜ್ಯ ನಾಯಿ ನರಿಗಳ ಪಾಲಾಗಬಾರ್ದು, ಅದನ್ನು ನಂಬ್ಕೊಂಡಿದ್ದೆ ನೂರಾರು ಕುಟುಂಬಗಳು ಬೀದಿಗೆ ಬರಬಾರ್ದು ಅಂತ ನೀನು ಇಚ್ಛೆ ಆಗಿದ್ರೆ ಮನೆಗೆ ಬಾ ಸಂಜೀವ, ಜವಾಬ್ದಾರಿ ವಹಿಸ್ಕೋ ಅಂತ ಲಾಯರ್ ಸರ್ ಜೀವನಿಗೆ ಹೇಳ್ತಾರೆ. ಇಲ್ಲಿ ಮನೆಯಲ್ಲಿ ರಾಣ ಆ ಸಂಜೀವ ಸ್ಮಶಾನಕ್ಕೆ ಹೇಗೆ ಬಂದ, ಅದು ಎಕ್ಸಾಕ್ಟಾಗಿ ನಾನು ಕೊಳ್ಳಿ ಇಡೋ ಟೈಮಲ್ಲಿ ಹೇಗೆ ಬಂದ ಅಂತ ಕೇಳ್ತಾನೆ ಮನೆಯವರಿಗೆಲ್ಲ. ದಟ್ ಮೀನ್ ಇಲ್ಲಿರೋ ಯಾರಿಗೋ ಒಬ್ಬರಿಗೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನಂತ ಎಲ್ಲ ಗೊತ್ತು ಅಂತ ಹೇಳ್ತಾನೆ. ಇನ್ಯಾರಿಗೆ ಗೊತ್ತಿರುತ್ತೆ, ಇದಾನಲ್ಲ ನಮ್ಮಪ್ಪ ಅವನಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾನೆ ಕಪಿಲು. ಅದಕ್ಕೆ ಅವರ ತಂದೆ ಹೇಳ್ತಾರೆ, ಈಶ್ವರ್, ಇಲ್ಲ ನನಗೆ ಗೊತ್ತಿಲ್ಲ ಮಗನೇ, ನಿಜವಾಗ್ಲೂ ಅವ್ರು ಎಲ್ಲಿದ್ದಾನಂತ ಗೊತ್ತಿಲ್ಲ. ನೀವು ಹೇಗೆ ಶಾಕ್ ಆಗಿದ್ರು ಹಾಗೆ ಅವನು ಅಲ್ಲಿಗೆ ಬಂದಮೇಲೆ ನಾನು ಶಾಕ್ ಆಗಿದ್ದು ಅಂತ ಹೇಳ್ತಾನೆ ಈಶ್ವರ್. ನಿನ್ನ ಆಣೆಗೂ ನನಗೆ ಗೊತ್ತಿಲ್ಲ ಅಂತ ಈಶ್ವರ್ ಹೇಳಿದಾಗ ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾಳೆ, ರೀ ಆ ಥರ ಎಲ್ಲ ಆಣೆ ಮಾಡಬೇಡಿ ಅಂತ ಹೇಳಿದಾಗ ಅದಕ್ಕೆ ನನ್ನ ಮಗ ಸತ್ತೋದ್ರೂ ಹೋಗಲಿ ಅಂತ ಆಣೆ ಮಾಡ್ತಾನೆ, ಹೆತ್ತ ಮಗನ ಮೇಲೆ ಚೂರು ನಿನಗೆ ಕನಿಕರ ಇಲ್ವಲ್ಲ ಅಂತ ಕಪಿಲ್ ಅವ್ರ ತಂದೆಗೆ ಬೈತಾ ಇರ್ತಾನೆ. ಅದೇ ಟೈಮಲ್ಲಿ ದೇವಿ ಬಂದುಬಿಟ್ಟು ಸಾಕು ನಿಲ್ಲಿಸಿ ಅಂತ ಅವಳು ಬಂದು ಮಾತಾಡ್ತಾಳೆ. ಹೇಗೋ ಬಂದು ದೊಡ್ಡಪ್ಪನ ಆಸೆ ನೆರವೇರಿಸಿದ್ನಲ್ಲ, ಸಾಕು ಬಿಡಿ, ಯಾಕೆ ಇಷ್ಟು ಕಿರ್ಚಾಡ್ತೀರ ಅಂತ ದೇವಿ ಕೇಳಿದಾಗ ಅದಕ್ಕೆ ಈಶ್ವರ್ ಹೇಳ್ತಾನೆ, ಅದೇ ಸಮಾಧಾನ ದೇವಿ, ಅವನು ಅಣ್ಣನ ಆಸೆ ನೆರವೇರಿಸ್ಬಿಟ್ಟು ಅವನು ಬಂದು ಅದೇ ಟೈಮಲ್ಲಿ ಬಂದಿರೋಕ್ಕೆ ತುಂಬ ಖುಷಿಯಾಯಿತು, ಖುಷಿ ಪಡೋದು ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೆಯವರೆಲ್ಲ ಅವನ್ನ ಬೈತಾ ಇರ್ತಾರೆ ಈಶ್ವರನ. ಹೇಗೋ ಮನೆಗೆ ಬಂದರೂ ಸಾಕು ಅಂತ ಈಶ್ವರ್ ಹೇಳಿದಾಗ ರಾಣ ಕೋಪದಲ್ಲಿ ಟೀಪಾಯಿ ಮೇಲೆ ಒಂದು ಗ್ಲಾಸ್ ಇರುತ್ತೆ ಅದನ್ನು ಜೋರಾಗಿ ತಳ್ಳಿಬಿಡ್ತಾನೆ. ಆವಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿ ಜೀವನ ಕರೆಯೋಕ್ಕೆ ಬಂದಿರ್ತಾನೆ ಭರಣಿ. ಜೀವ, ಇಷ್ಟು ದಿನ ಮೌನವಾಗಿದ್ದು ಮರೆಯಾಗಿದ್ದು ಸಾಕು ಕಣೋ, ಇನ್ಮೇಲಾರ ಮಾತಾಡೋ, ನಿಮ್ಮ ಅಪ್ಪನ ವ್ಯವಹಾರಗಳನ್ನೆಲ್ಲ ನೀನು ನೋಡ್ಕೋ ಅಂತ ಭರಣಿ ಸರ್ ಜೀವನ್ಗೆ ಹೇಳ್ತಾರೆ. ಮನೆ ಮಗನಾಗಿ ಮನೆಯ ಜವಾಬ್ದಾರಿಗಳನ್ನು ತಗೋಬೇಕು ನೀನು ಅಂತ ತಗೋಬೇಕಪ್ಪ ಅಂತ ಹೇಳಿದಾಗ ಜೀವ, ಇಲ್ಲ ನನಗೂ ಆ ಮನೆಗೂ ಯಾವತ್ತೋ ಆ ಋಣ ಮುಗ್ದೋಯ್ತು ಅಂತ ಹೇಳ್ತಾನೆ ಜೀವ. ನಾನಿವಾಗ ಆ ಮನೆ ಮಗನಲ್ಲ ಅಂತ ಹೇಳ್ತಾನೆ ಜೀವ. ಅದಕ್ಕೆ ಭರಣಿ ಸರ್ ಹೇಳ್ತಾರೆ, ನೀನು ಆ ಮನೆ ಮಗ ಅಲ್ಲ ಅಂತ ನೀನು ಅಂದ್ಕೊಂಬಿಟ್ರೆ, ಅಲ್ಲಪ್ಪ ಜಗದೀಶನ ಮಗ ಅಲ್ವಾ ನೀನು ಅಂತ ಕೇಳ್ತಾರೆ.
ಅಂಕಲ್ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಜಗದೀಶ ಪ್ರತಿ ಸಲ ನಾನು ಸಿಕ್ಕಾಗೂ ಬಿಸ್ನೆಸ್ಗಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ಜಾಸ್ತಿ ಹೇಳ್ಕೊತಿದ್ದ. ಪ್ರತಿ ಸಲ ನೀನು ಮೀಟ್ ಮಾಡಿದಾಗೂ ಅದ್ರ ಬಗ್ಗೆ ನಾನು ಮೀಟ್ ಮಾಡಿದ್ದೀನಿ ನನ್ನ ಮಗನ್ನ ಅಂತ ನಮ್ಮ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ. ಮೋಸ್ಟ್ಲಿ ನಿನಗೆ ಏನಾರು ಆಗ್ಬಿಡುತ್ತಂತ ಏನೂ ಹೇಳಿಲ್ವೇನೋ ಅಂತ ಅಂದಾಗ, ಇಲ್ಲ ಇದುವರೆಗೂ ನನಗೆ ಆ ಕುಟುಂಬದಿಂದ ನನಗೇನೂ ಆಗಿಲ್ಲ, ಇನ್ನು ಮುಂದೆನೂ ನನಗೆ ಆ ಕುಟುಂಬದಿಂದ ಏನೂ ತೊಂದರೆ ಆಗಲ್ಲ ಅಂತ ಜೀವ ಹೇಳ್ತಾನೆ ಭರಣಿ ಸರ್ಗೆ. ಆ ಕುಟುಂಬಕ್ಕೆ ನನ್ನಿಂದ ಆಗಿರೋ ನೋವಿಗೆ, ಆ ಕುಟುಂಬ ಅನ್ಯಾಯ ಆಗಿರೋದಕ್ಕೆ ನಾನು ಅನುಭವಿಸ್ತಿರೋ ನೋವೇ ಸಾಕು ಅಂತ ಹೇಳ್ತಾನೆ ಜೀವ. ಈಗಲೂ ಪಶ್ಚಾತ್ತಾಪ ಪಡ್ತಾಯಿದ್ದೀನಿ, ಒಂದು ಕೂಡು ಕುಟುಂಬ ನನ್ನಿಂದ ಒಡೆದೋಯ್ತಲ್ಲ ಅಂತ ನೋವು ಪಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಸರಿಯಪ್ಪ, ಇನ್ಮೇಲೆ ನಿನಗೆ ಬಿಟ್ಟಿದ್ದು ಅಂಥೇಳಿ ಅವ್ರು ಆಚೆ ಬಂದುಬಿಡ್ತಾರೆ. ಅದೇ ಟೈಮಲ್ಲಿ ಹಿಂದೆ ರಚನಾ ಬರ್ತಾಳೆ. ಸರ್ ಏನಾಗ್ತಿದೆ ನನಗಿಲ್ಲಿ, ಏನು ಗೊತ್ತೇ ಆಗ್ತಾಯಿಲ್ಲ ಸರ್, ನೀವಾದರೂ ಹೇಳಿ ಅಂತ ಕೇಳ್ತಾಳೆ. ನನ್ನ ಸುತ್ತಮುತ್ತ ಏನು ನಡೀತಾಯಿದೆ ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ಜೀವ ನೋಡಿದರೆ ನನ್ನಿಂದ ಏನೋ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ ಅಂತ ಕೊರಗ್ತಾ ಇದ್ದಾರೆ. ಅವರು ಅಂಥವ್ರಲ್ಲ, ನನಗೆ ಪರಿಚಯ ಆದಾಗಿಂದ ನೋಡ್ತಾಯಿದ್ದೀನಿ. ಅವ್ರಿಗೆ ಎಷ್ಟೇ ನೋವಿದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡೋ ವ್ಯಕ್ತಿ, ಅಂಥ ಒಳ್ಳೆ ವ್ಯಕ್ತಿ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ಏನೋ ಆಗಿರುತ್ತೆ, ಆ ಅಪವಾದ ಇವ್ರ ಮೇಲೆ ಬರುತ್ತೆ, ಅದಕ್ಕೆ ಹೇಳಿ ನೀವೇ ಅಂತ ಕೇಳಿದಾಗ, ಅದಕ್ಕೆ ಇಲ್ಲಮ್ಮ ನನಗೇನು ಗೊತ್ತಿಲ್ಲ, ನೀನು ಇಷ್ಟು ಪ್ರೋತ್ಸಾಹ ಕೊಟ್ಟು ಕೇಳ್ತಾ ಇದೀಯ ಅಂತಂದರೆ ನೀನೇ ಕಂಡಿಡಿ ಏನಾಗಿದೆ ಏನಿಲ್ಲ ಅಂತ ಅಂದಾಗ ಅವಳು ಶಾಕ್ ಆಗ್ತಾಳೆ. ಅಂಕಲ್ ಅಂತಂದು, ನೋಡಿ ನಮ್ಮ ಅಪ್ಪನ ಒಡ ಹುಟ್ಟಿದ ತಮ್ಮ ಅಂತ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದರೆ ಮತ್ತು ಬೇರೆ ಆಗೋಗಿರೋದು ಕತೆ ಅಂತ ಈಶ್ವರ್ಗೆ ಬೆದರಿಕೆ ಹಾಕ್ತಾನೆ ರಾಣ. ಅದಕ್ಕೆ ಸಾಕು ನಿಲ್ಲಿಸಿ ನಿಮ್ಮದು, ಯಾಕಿಷ್ಟು ಕಿರ್ಚಾಟ ಅರ್ಚಾಟ ಮಾಡ್ತಾಯಿದ್ದೀರಾ ಅಂತ ಹೇಳಿ ದೇವಿ ಅಡ್ಡ ಹೋಗ್ತಾಳೆ. ಆವಾಗ ಹೇಳ್ತಾಳೆ ದೇವಿ, ಅವನು ಬಂದು ಏನು ಮಾಡಬೇಕೋ ಕಾರ್ಯ ಅದು ಮಾಡೋಗಿದ್ದಾನೆ, ಅವನಿಲ್ಲಿ ಬರೋಕ್ಕೆ ಸಾಧ್ಯನೂ ಇಲ್ಲ ಬಿಡಿ, ಅವ್ನು ಏನಕ್ಕೆ ಬರ್ತಾನೆ ಇಲ್ಲಿಗೆ, ಬಂದ್ರೆ ಅವ್ನು ನೆಮ್ಮದಿಯಾಗಿರ್ತಾನ, ಹೋಗಲಿ ನಾವು ನೆಮ್ಮದಿಯಾಗಿರ್ತೀವ, ಏನಾಗಿದೆ ನಿಮಗೆಲ್ಲ, ಅವನೇನು ತಪ್ಪು ಮಾಡೋಗಿದ್ದಾನೆ ಗೊತ್ತಲ್ಲ, ಅವ್ನು ತಪ್ಪು ಮಾಡೋದನ್ನು ಇಲ್ಲಿ ತಲೆ ಎತ್ಕೊಂಡು ಹೇಗಿರ್ತಾನೆ, ನಾವೆಲ್ಲೋ ಹೇಗೋ ಸುಧಾರಿಸ್ಕೊಂಡಿರ್ತೀವಿ ಅವ್ನು ಬಂದ್ರೂ, ಆದರೆ ಅವರು ಅಮ್ಮ ಸುಧಾರಿಸ್ಬೇಕಲ್ಲ, ದೊಡ್ಡಮ್ಮ ಸುಮ್ಮನೆ ಇರ್ತಾರಾ, ದೊಡ್ಡಮ್ಮ ಅಚ್ಚಾಡ್ತಾರೆ, ಅವ್ರು ಸುಧಾರಿಸೋದೇ ಕಷ್ಟ ಅಂತ ಹೇಳಿದಾಗ, ಅದಕ್ಕೆ ಈಶ್ವರ ಹೆಂಡತಿ ಹೇಳ್ತಾಳೆ, ಅದೇಗೆ ಸಾಧ್ಯ, ಅವರಲ್ಲೇ ಸ್ಮಶಾನದಲ್ಲಿ ನಿನ್ನ ನಾಶ ನಾನು ನೋಡ್ತೀನೋ, ನಿನ್ನ ನಾಶ ನೋಡಿದಲ್ಲಿ ನಾನು ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಈ ಮಾತನ್ನು ಕೇಳ್ಕೊಂಡು ರಾಣನಿಗೆ ಖುಷಿಯಾಗೋಗುತ್ತೆ, ಹಾಗೆ ಹೊರಡ್ತಾನೆ. ಹಾಗಾಗಿ ಇವ್ರು ಯಾರು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿದಾರಲ್ಲ, ಇನ್ನೇನು ನಡಿಯ ಅಂದಾಗ ಇವರೆಲ್ಲರ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಹೇಗೆ ನೆಮ್ಮದಿಯಾಗಿರ್ತಾರೆ, ಹೇಗಿಲ್ಲ, ಅವ್ನು ಬರೋಕ್ಕೂ ಸಾಧ್ಯ ಇಲ್ಲ ಬಿಡಿ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಕಪಿಲ್ ಅವ್ರ ಅಪ್ಪನಿಗೆ ಹೋಗಿ ಬೆದರಿಕೆ ಹಾಕ್ತಾನೆ, ಇನ್ನೊಂದು ಸಲ ಅವ್ನು ಸುದ್ದಿ ಎತ್ತಿದಾನು ಸರಿ ಇರಲ್ಲ ನೋಡು ಅಂತ ಹೇಳಿ. ನೋಡು ಕಂಡು ಹಿಡಿ, ನೀನು ಆ ಮನೆ ಸೊಸೆಯಾಗಿ ನಿನ್ನ ಜವಾಬ್ದಾರಿಗಳನ್ನು ನೀನು ಹೊತ್ಕೋ ರಚನಾ, ಅವನು ನಿನ್ನ ಗಂಡನ ಮನ ಹೊಲಿಸಿ ಆ ಮನೆ ಕರ್ಕೊಂಬ, ಒಡೆದೋಗಿರೋ ಆ ಕುಟುಂಬನ ಒಂದು ಮಾಡು, ನಿಮ್ಮ ಮಾವನ ಆಸೆ ನೆರವೇರಿಸ್ತೀಯಾ, ಅವನ ಆಸೆ ಇದ್ದದ್ದೇ ಅದು, ಮೊದಲಿನ ಥರ ನನ್ನ ಕುಟುಂಬ ಆಗಿರ್ಬೇಕನ್ನೋ ಆಸೆ ಇರೋದು, ಹೇಗೆ ಮಾಡ್ತೀಯಾ, ನೀನು ಅವ್ನ ಮನ ಹೊಲಿಸು, ಅವನ್ನ ಆ ಊರಿಗೆ ಕರ್ಕೊಂಬ, ಆ ಮನೆ ಕರ್ಕೊಂಬ, ಆ ನಾಯಿ ನರಿಗಳಿಂದ ಆ ಕುಟುಂಬನ ರಕ್ಷಿಸು ಅಂತ ಅಂತ ಅವಳು ಆಶ್ಚರ್ಯ ಪಡ್ತಾಳೆ. ಹೌದು ನೀನೇ ಅಮ್ಮ, ನೀನು ಆ ಮನೆ ಹಿರಿ ಸೊಸೆಯಾಗಿ ನಿನ್ನ ಕರ್ತವ್ಯ ನೀನು ನಿಭಾಯಿಸು, ಬಿಡಬೇಡ, ಜೀವನ ಕರ್ಕೊಂಬ ಆ ಮನೆಗೆ ಅಂತ ಹೇಳ್ತಾನೆ. ಅವಳು ಮಾಡ್ತೀಯಲ್ವಾ, ನಾನು ಹೇಳಿದ ಮಾತು ಉಳಿಸ್ಕೊತೀಯಲ್ವಾ ಅಂತ ಅವ್ರದ್ದು ಲಾಯರ್ ಸರ್ ಕೇಳಿದಾಗ ಹ್ಞೂ ಅಂತ ಒಪ್ಕೊತಾಳೆ. ಸರಿ ನೋಡು ನಾನು ಹೊರಡ್ತೀನಿ ಅಂತ ಹೇಳಿ ಅವರು ಹೊರಡ್ತಾರೆ. ಅದೇ ಟೈಮಲ್ಲಿ ಜೀವ ಆಕಾಶದತ್ತ ನೋಡಿಕೊಂಡು ಅಳ್ತಾ ಇರ್ತಾನೆ. ಮನೆಯಲ್ಲೆಲ್ಲ ಅವನಿಗೆ ಸ್ವಾಗತ ಕೋರಿದ್ದು, ಹಾಗೆ ಎಲ್ಲ ಪ್ರೀತಿ ತೋರಿಸಿದ್ದು, ಒಬ್ರಿಗೊಬ್ರು ಜೊತೇಲಿ ನಿಂತ್ಕೊಂಡು ಊಟ ತಿನ್ನಿಸಿದ್ದು, ಅವ್ರ ಅಪ್ಪ, ಅವ್ರ ಅಣ್ಣ, ಅವ್ರ ತಮ್ಮ ಎಲ್ಲರೂ ಅವನ್ನ ಮುದ್ದು ಮಾಡಿರೋ ರೀತಿ ಎಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾನೆ. ಮನೆಯವ್ರದ್ದೆಲ್ಲ ತುಂಬ ನೆನಪಾಗುತ್ತೆ ಅವನಿಗೆ. ಅವರಪ್ಪ ಪದೇ ಪದೇ ಬಂದು, ಬಾ ಜೀವ ಮನೆಗೆ, ನಿಮ್ಮಪ್ಪನ ಜವಾಬ್ದಾರಿನೆಲ್ಲ ಕೆಳಗಿಳಿಸೋ, ನೀನು ಜವಾಬ್ದಾರಿ ಹೊತ್ಕೊ, 1-2 ದಿನ ನನಗೆ ಜವಾಬ್ದಾರಿ ಕಮ್ಮಿ ಆಯ್ತು ಅಂದರೆ ಇನ್ನೊಂದು 4-5 ದಿನ ಬದುಕ್ತೀನಿ, ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತ ಕೇಳ್ಕೊಂಡಿರೋದು ಎಲ್ಲ ನೆನಪಾಗುತ್ತೆ ಅವನಿಗೆ. ಫೀಲ್ ಮಾಡ್ತಾ ಇರ್ತಾನೆ ಮನಸ್ಸಲ್ಲಿ. ಅವರಪ್ಪಗೆ
ಚಿತೆಗೆ ಬೆಂಕಿ ಹಚ್ಚಿದ್ದೆಲ್ಲ ತುಂಬ ನೆನಪಾಗುತ್ತೆ. ಬಾರೋ ಜೀವ ಅಂತ ಕರೆದಿದ್ದೆಲ್ಲ ನೆನಪಾಗುತ್ತೆ. ಅವನಿಗೆ ಸಮಾಧಾನ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಫೀಲ್ ಮಾಡ್ತಾ ಇರ್ತಾನೆ. ನಾನಂತರೂ ಆ ಮನೆಗೆ ಬರೋದಿಲ್ಲಪ್ಪ, ನಾನು ಕರೆಯೋಕ್ಕೆ ಹೋಗಬೇಡ, ನಾನು ಅಲ್ಲಿ ಕಾಲೇ ಇಡೋದಿಲ್ಲ ಅಂತ ಹೇಳಿದ್ದೆಲ್ಲ ಅವನಿಗೆ ನೆನಪಾಗುತ್ತೆ. ಅಳ್ತಾ ಇರ್ತಾನೆ ಜೋರಾಗಿ ಜೀವ. ಅದೇ ಟೈಮ್ಗೆ ರಚನಾ ಬರ್ತಾಳೆ. ರಚನಾ ಬಂದು ಹೇಳ್ತಾಳೆ, ಏನಾಯಿತು ಜೀವ, ಯಾಕೆ ಅಂತ ಅಂದಾಗ, ನೋಡು ರಚನಾ, ನನ್ನಿಂದ ನಮ್ಮ ತಂದೆ ತೀರೋದ್ರು, ನನ್ನ ಪಾಪಿ, ಇಷ್ಟು ಕಟಕನ ನಾನು, ನನ್ನ ಮನಸ್ಸು ಇಷ್ಟು ಕಲ್ಲಿದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಅವಳಂತಾಳೆ, ಜೀವ ಬಾ ಇಲ್ಲಿ ಕೂತ್ಕೋ, ಬಾ ಇಲ್ಲಿ ಸಮಾಧಾನ ಮಾಡ್ಕೊ, ಅಳಬೇಡ ಅಂತಂದು ಅವನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಅದಕ್ಕೆ ಸರಿ ಆಯಿತು ಅಂತಂದು ಅವನು ಕೂತ್ಕೊಂತಾನೆ. ಬಾಲಗೂ ತಡೆಯೋಕ್ಕಾಗಲ್ಲ, ಅವನ ದುಃಖದಲ್ಲಿರೋದು ನೋಡಿ ಅವನು ಫೀಲ್ ಮಾಡ್ಕೊತಾ ಇರ್ತಾನೆ. ಹಾಗೆ ಸರಿ ಆಯಿತು ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಬನ್ನಿ ಎಲ್ಲ ಸರಿ ಹೋಗುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಕೊತಾಳೆ. ಆವಾಗ ನಾನು ಎಂಥ ಪಾಪಿ ಮಗ ಅಲ್ವಾ, ನಾನು ಕೊನೆಗೂ ಅವನು ಇದ್ದಾಗ ನನ್ನ ಜವಾಬ್ದಾರಿ ನಿಭಾಯಿಸು ಅಂತ ಹೇಳಿ ಕರೆದಾಗ ನಾನು ಹೋಗಬೇಕಾಗಿತ್ತು, ಇನ್ನೊಂದು 4 ದಿನ ಚೆನ್ನಾಗಿರೋರು ನನ್ನ ತಂದೆ ಅಂತ ಹೇಳಿ ಫೀಲ್ ಮಾಡ್ತಾ ಇರ್ತಾನೆ. ಸರಿ ಆಯಿತು ಜೀವ, ಚಿಂತೆ ಮಾಡಬೇಡ ಬಿಡು ಅಂತೇಳಿ ಸುಮ್ಮನೆ ಮಾಡ್ತಾಳೆ. ಅದೇ ಟೈಮಲ್ಲಿ ಅವರಮ್ಮ ರೂಮಲ್ಲಿ ಕೂಡ್ಕೊಂಡು ಅಳ್ತಾ ಇರ್ತಾಳೆ. ರಾಣ ಊಟ ತೊಗೊಂಡು ಅವರ ಅಮ್ಮನ ಹತ್ರ ಬರ್ತಾನೆ. ಅಮ್ಮ ನೋಡಮ್ಮ ಅಂತ ಹೇಳ್ತಾನೆ. ಅದಕ್ಕೆ ನೋಡು ನಿಮ್ಮ ತಂದೆ ಬಿಟ್ಟೋಗ್ಬಿಟ್ರು ಮಗನೇ ಅಂತ ಹೇಳಿದಾಗ, ನಾನು ಒಂದೇ ಅಲ್ಲಮ್ಮ, ಇಬ್ಬರನ್ನೂ ಬಿಟ್ಟೋಗ್ಬಿಟ್ರಮ್ಮ, ಅನಾಥರು ಮಾಡಿಬಿಟ್ರು ಡ್ಯಾಡ್ ನಮ್ಮನ್ನು ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾನೆ. ಅಮ್ಮ ನನಗೆ ಕೈ ತುತ್ತು ಕೊಡ್ತೀಯಾ ಅಂತ ಕೇಳ್ತಾನೆ ರಾಣ. ಅದಕ್ಕೆ ಅಪ್ಪಂದೇ ಕೈ ಅಂತ ತಿಳ್ಕೊತೀನಿ, ಕೈಯಲ್ಲಿ ನನಗೆ ಕೈ ತುತ್ತು ಕೊಡು ಅಂತ ಹೇಳಿದಾಗ, ಸರಿ ಆಯಿತು ಕಂದ, ನಿನಗೆ ಕೊಡ್ತೀನಿ ತಗೋ ಅಂತ ಅನ್ನ ಕಲಸಿ ಕೊಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ, ಅಮ್ಮ ನಾನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಈ ವಿಷಯನೂ ಮುಚ್ಚಿಡಲ್ಲಮ್ಮ, ಈ ಊಟದಲ್ಲಿ ವಿಷ ಹಾಕಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ ಶಾಕ್ ಆಗಿ ಆ ತಟ್ಟೆನ ಕೆಳಗಡೆ ಎಸ್ದು ಬಿಡ್ತಾಳೆ. ಎಸ್ದಾಗ, ಯಾಕೋ ಈ ಥರ ಮಾಡಿದೀಯ, ಯಾಕೆ ಹಾಕಿದೀಯಾ ಅಂತ ಹೇಳ್ತಾನೆ. ಅವಾಗ ಗಾಬರಿಯಿಂದ ಎಸ್ದಾಗ ಅವಳಿಗೆ ಗಾಬರಿ ಆಗಿಬಿಡುತ್ತೆ. ಗಾಬರಿಯಾಗಿ ಎಸ್ದು ಸುಮ್ಮನೆ ಕುಂತ್ಬಿಡ್ತಾಳೆ, ಏನು ಮಾತಾಡೋದಿಲ್ಲ, ಏನಿಲ್ಲ. ಇದೇ ಟೈಮಿಗೆ ಅವನು ಸುಮ್ಮನೆ ಅವ್ರ ಅಮ್ಮನ ಮುಖ ನೋಡ್ಕೊಂಡು ಅಳೋ ಥರ ಡ್ರಾಮಾ ಆಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.